ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಚಾಕವೇಲು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಅಡುಗೆ ಸಿಬ್ಬಂದಿ ಸರೋಜಮ್ಮ ಮದ್ಯಪಾನ ಮಾಡಿ ಅಸಭ್ಯವಾಗಿ ವರ್ತಿಸಿ ಹಾಡುಗಳನ್ನು ಹಾಕಿಕೊಂಡು ವಿಕಾರವಾಗಿ ನೃತ್ಯ ಮಾಡುತ್ತಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಮಾಹಿತಿ ತಿಳಿದ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ನಾನೇ ಒಬ್ಬರಿಗೆ ಇಷ್ಟ ಇದೆ, ಒಬ್ಬರಿಗೆ ನಾನು ಹೋಗ್ತೀನಿ ಮನೆಗೆ, ನಾನು ಹೋಗ್ತೀನಿ ಮನೆಗೆ, ಒಬ್ಬರಿಗೆ ಇಷ್ಟ ಇಲ್ಲ ಇರ್ಬೇಕಂತ, ಇವ್ರಿಗೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ ಮನೆಗೆ. ನಾನು ಇಲ್ಲೇ ಸ್ವಲ್ಪ ಸ್ಪೆಂಡ್ ಮಾಡ್ಕೊಳ್ಳೋಣ ಅಂತ ಇಷ್ಟ, ಇವ್ರಿಗೆ ಇಷ್ಟ ಇಲ್ಲ, ನಾನು ಮಾಡಿದೆ. ಈಗ ವಾರಂಟು ನಮಗೆ ಬೈ ಬರ್ತಾ ಇದ್ದಾರೆ, ಗೊತ್ತಾ ಇಲ್ವಾ? ಗೊತ್ತಿಲ್ವಾ? ವಾರಂಟ್ ಬೈ ಬರ್ತಾ ಇಲ್ವಾ? ಹುಷಾರಾನೆ ಯಾರು ಚುಪ್ಪ ఏమని రాజేమని చెప్తుంది ఈరోజులో గురించి ఏమని చెప్తుంది ఏమని చెప్తుంది ఏమని చెప్తుందా మీరు వాటర్ ఎవరు ఇక పర్మనెంట్ ఎంప్లాయీ ఎవరు చెప్తాను కదా మీరే కదా అంటే నువ్వు ఆడి చూస్తాం రాలే నువ్వు స్టార్ట్ చేయాలి ಯಾರು ಡ್ಯಾನ್ಸ್ ಯಾವ పొద్దునే పొద్దున అంటే చెప్తారు కావాల్సిన అంటే చెప్తాను. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ತೇಜಾನಂದ ರೆಡ್ಡಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಅಡುಗೆ ಸಿಬ್ಬಂದಿ ಸರೋಜಮ್ಮ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಅಡುಗೆ ಸಿಬ್ಬಂದಿ ಸರೋಜಮ್ಮ ಮದ್ಯಪಾನ ಮಾಡಿ ಅಸಭ್ಯವಾಗಿ ವರ್ತಿಸಿರೋದು ವಿಡಿಯೋದಲ್ಲಿ ಸಾಬೀತಾಗಿದೆ. ಇವರನ್ನು ಈ ಕೂಡಲೇ ಕೆಲಸದಿಂದ ಅಮಾನತು ಮಾಡಲಾಗಿದೆ ಎಂದು ತಿಳಿಸಿದರು. ತಾಲೂಕು ಆಫೀಸರ್ ಈಗಾಗಲೇ ವರದಿ ಸಲ್ಲಿಸಿದ್ದಾರೆ. ಅವ್ರನ್ನ ಇವತ್ತೇನೆ ಅಮಾನತು ಕೊಡಿಸ್ತೀನಿ. ಅವರು ಪರ್ಮನೆಂಟ್ ಆಗಿರೋದ್ರಿಂದ, ನಾನೇ ಶಿಸ್ತು ಪ್ರಾಧಿಕಾರ ಆಗಿರೋದ್ರಿಂದ ಅವ್ರನ್ನ ಸೇವೆಯಿಂದ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಅವ್ರನ್ನ ಅಮಾನತುಗೊಳಿಸ್ತೀನಿ. ಒಂದು ಮತ್ತು ಎರಡನೇದು, ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇರೋ ವೆಂಕಟರಮಣ ಅನ್ನೋರು, ಅವರು ಸಹ ಇವರಿಬ್ಬರು ಕಿತ್ತಾಡಿಕೊಂಡು ಅಲ್ಲಿ ಮಕ್ಕಳು ಓದೋ ವಾತಾವರಣವನ್ನು ಮತ್ತು ಹಾಸ್ಟೆಲ್ನ ವಾತಾವರಣ ಕೆಡಿಸ್ತಾ ಇರೋದ್ರಿಂದ ಮತ್ತು ಅವ್ರ ಬಗ್ಗೆಯೂ ಸಹ ಸಾಕಷ್ಟು ದೂರುಗಳು ಮಕ್ಕಳು ಮತ್ತು ಇತರೆ ಸಿಬ್ಬಂದಿಯವರು ಮತ್ತು ನಮ್ಮ ವಾರ್ಡನ್ರವರು ಸಹ ತಿಳಿಸಿರ್ತಾರೆ. ಇವಾಗ ಸುದೀರ್ಘವಾಗಿ ನಾನು ಒಂದು ಅರ್ಧ ಗಂಟೆಯಿಂದ ಎಲ್ಲ ಪ್ರತಿಯೊಂದು ನನ್ನ ಮಕ್ಕಳ ಜೊತೆ ಮಾತಾಡಿ ತಿಳ್ಕೊಂಡಿದ್ದೀನಿ. ಅವ್ರ ವಿರುದ್ಧನೂ ಸಹ ಈಗಾಗಲೇ ಅವ್ರು ಔಟ್ಸೋರ್ಸ್ ಇರೋದ್ರಿಂದ ಅವ್ರನ್ನ ಸಂಬಂಧಪಟ್ಟ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ. ಅವ್ರನ್ನ ಆ ಸಿಬ್ಬಂದಿನ ಹಿಂಪಡೆದು ಬೇರೆ ಸಿಬ್ಬಂದಿನ ಒದಗಿಸಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರ ಮೇಲೂ ಸಹ ಕ್ರಮ ಕೈಗೊಂಡಿದ್ದೀನಿ. ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ವಾರ್ಡನ್ಗೂ ಸಹ ಅವ್ರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡೋಕ್ಕೆ ಮತ್ತು ಈ ವಿದ್ಯಾರ್ಥಿ ನಿಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಮಕ್ಕಳು ವಾಸಿಸ್ತಾ ಇದ್ದು. ಸೊ ಯಾವುದೇ ಥರ ಈ ಥರ ಅಡುಗೆಯವ್ರ ಮಧ್ಯೆ ಈ ಥರ ಗಲಾಟೆಗಳು ಇನ್ನೊಂದು ಆಗದಂಗೆ ನೀಟಾಗಿ ಕರ್ತವ್ಯ ನಿರ್ವಹಿಸಬೇಕು ಮತ್ತು ಹಾಸ್ಟೆಲ್ನ ನಡೆಸಬೇಕಂತ ಹೇಳ್ಬಿಟ್ಟು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ನಾವು ಕೇಳ್ಪಟ್ಟಂಗೆ ಇಲ್ಲಿ ಒಳಗಡೆ ಏನೂ ಗಲಾಟೆ ನಡೆದಿಲ್ಲ, ಅವ್ರು ಏನೋ ವೈಯಕ್ತಿಕವಾಗಿ ಆಚೆ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಸರ್. ಅದು ಒಂದು ಆಚೆ ಗಲಾಟೆ ಆಗಿರೋದು ಸಹ ಒಂದು ವಿಡಿಯೋ ಬಂದಿದೆ. ಒಂದು 2 ವರ್ಷ ಹಿಂದೆ ಹಾಸ್ಟೆಲ್ ಒಳಗಡೆ ಸರೋಜಮ್ಮ ಅನ್ನೋರು ಕೂತಿದ್ದು, ಅವರು ಏನೋ ಒಂದು ಮೊಬೈಲಲ್ಲಿ ಒಂದು ಹಾಡನ್ನು ಹಾಕ್ಕೊಂಡು ಅದಕ್ಕೆ ಆ ಟ್ಯೂನ್ಗೆ ಕುಣಿತಾ ಇರೋದನ್ನು ಒಂದು ವಿಡಿಯೋನ ಒಂದು ತುಣುಕನ್ನು ಕಳಿಸ್ಕೊಟ್ಟಿದ್ರು. ಸೊ ಅದು ಯಾವಾಗಾದರೂ ಆಗಿರ್ಬೋದು. ಅದನ್ನು ಆ ಥರದ್ದು ವಿಚಾರಗಳನ್ನು ನಾವು ಶಿಸ್ತು ಕ್ರಮಕ್ಕೆ ಒಳಪಡಿಸ್ತೀವಿ. ಆ ನಿಟ್ಟಿನಲ್ಲಿ ನಾನು ಬಂದು ಖುದ್ದು ಪರಿಶೀಲನೆ ಮಾಡಿದ್ದೀನಿ. ಜೊತೆಗೆ ನಮ್ಮ ಸಹಾಯಕ ನಿರ್ದೇಶಕರು ಸಹ ಮಧ್ಯಾಹ್ನ ಬಂದು
ಪ್ರತಿಯೊಂದು ನೌಕರರು ಮತ್ತು ಮಕ್ಕಳ ಜೊತೆ ಸಂಭಾಷಣೆ ನಡೆಸಿ ಅವರು ಸಹ ಒಂದು ವರದಿ ಕೊಟ್ಟಿದ್ದಾರೆ. ಸೊ ಈ ಅವರ ವರದಿ ಮತ್ತು ನನ್ನ ಖುದ್ದು ಭೇಟಿ ಈ ಎರಡರ ಮೇಲೆ ನಾನು ಒಂದು ಕನ್ಕ್ಲೂಷನ್ ಬಂದಿದ್ದೀನಿ. ಅವರು ಸರ್ಕಾರಿ ನೌಕರರಿಗೆ ತರವಲ್ಲವಾದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತೇಳಿ ಆ ನಿಟ್ಟಿನಲ್ಲಿ ಶಿಸ್ತು ಪ್ರಾಧಿಕಾರವಾದ ನಾನು ಅವ್ರನ್ನ ಅಮಾನತಿನಲ್ಲಿ ಇಡಬೇಕಂತ ಈಗಾಗಲೇ ನಿರ್ಧರಿಸಿದ್ದೀನಿ. ಇವತ್ತು ಹೊರಡಿಸ್ತೀನಿ ಆದೇಶ. ಜೊತೆಗೆ ನಮ್ಮ ಹೊರಗುತ್ತಿಗೆ ನೌಕರರು ಅವರು ಸಹ ತಾವು ಹೇಳ್ದಂಗೆ ಅವ್ರ ಮನೆ ಹತ್ರ ಹೋಗಿ ಅವರು ಬೀದಿಯಲ್ಲಿ ಹೊಡೆದಾಡ್ಕೊಳ್ತಾ ಇರೋದು ಒಂದು ವಿಡಿಯೋನೂ ಸಹ ನನಗೆ ಬಂದಿದೆ. ಸೊ ನಮ್ಮ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ನೌಕರರು ಈ ಥರ ಬಿಹೇವಿಯರು ತರವಲ್ಲವಾದುದು. ಆದುದರಿಂದ ಮತ್ತೆ ಅವರು ಸಹ ಇಲ್ಲಿ ನಮ್ಮ ವಸತಿ ನಿಲಯದಲ್ಲಿ ಅವರ ಒಂದು ಸಹ ಬಿಹೇವಿಯರು ಇವರಿಬ್ಬರು ದಿನನಿತ್ಯ ಗಲಾಟೆಗಳು ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಕಂಡು ಬಂದಿದೆ. ಆದುದರಿಂದ ಅವ್ರನ್ನೂ ಸಹ ಹೊರಗುತ್ತಿಗೆ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ. ಅವರ ಸೇವೆಗಳನ್ನು ಹಿಂಪಡೆದು ಬೇರೆಯವ್ರನ್ನ ಚೆನ್ನಾಗಿ ಕೆಲಸ ಮಾಡೋರನ್ನು ಒದಗಿಸೋದಕ್ಕೆ ತಿಳಿಸಿದ್ದೀನಿ. ನಾವು ಹಾಸ್ಟೆಲ್ ಹೊರಗಡೆ ಏನೇ ಅವರು ಗಲಾಟೆಗಳಾದ್ರೂ ಅವ್ರ ವೈಯಕ್ತಿಕ ಮತ್ತು ಅವರು ನೇರವಾಗಿ ಪೊಲೀಸ್ಗೆ ದೂರು ಕೊಡ್ಬೋದು. ನಾವು ನಮ್ಮ ವಿದ್ಯಾರ್ಥಿ ನಿಲಯದ ಒಳ ಆವರಣದಲ್ಲಿ ಏನಾದರೂ ಖಂಡಿತವಾಗ್ಲೂ ಆ ಥರದ್ದಾದರೆ ಅಂತೂ ಅದು ನಮಗೆ ಸಂಬಂಧಪಡುತ್ತೆ. ನಾವು ಅದನ್ನು ಕಾನೂನು ರೀತಿ ಏನು ಜರುಗಿಸ್ಬೇಕು, ಯಾವ ಥರ ಕ್ರಮ ಜರುಗಿಸ್ತೀವಿ. ನಾನು ಈ ನಿಟ್ಟಿನಲ್ಲಿ ಏನು ಹೇಳೋದಂದರೆ, ಅವರು ಹಾಸ್ಟೆಲ್ ಒಳಗಡೆ ಇದ್ದಾಗ ಕೆಲವೊಂದು ವೀಡಿಯೋಸ್ ಬಂದಿತ್ತು. ಅವರು ಮದ್ಯಪಾನ ಸೇವಿಸಿದ್ದಾರೆ ಅಂತೇಳಿ. ಅದರಲ್ಲಿ ಏನು ಮದ್ಯಪಾನ ಸೇವಿಸಿರೋ ಬಗ್ಗೆ ಮದ್ಯಪಾನ ಇರೋದು ಬಾಟ್ಲಿ ಇದು ಪ್ಯಾಕೆಟ್ಗಳೆಲ್ಲ ಇದೆಯಲ್ಲ ಸರ್, ಎಣ್ಣೆ ಪ್ಯಾಕೆಟ್ ಕವರಲ್ಲೇ ಇದೆಯಲ್ಲ ಸರ್, ವಿಡಿಯೋದಲ್ಲಿ ಇದೆ. ನಾನು ಅದನ್ನ ಒಂದು ವಿಡಿಯೋ ನನಗೆ ಬಂದಿರೋ ವಿಡಿಯೋದಲ್ಲಿ ಅವರು ಕುಣಿತಾ ಇದ್ದಾರೆ. ಅದರಿಂದನೇ ಅದನ್ನೂ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಈವನ್ ನಮ್ಮ ಹಾಸ್ಟೆಲಲ್ಲಿ ಒಬ್ಬರು ಅಡುಗೆಯವರು ಈ ಹಾಡುಗಳನ್ನು ಹಾಕ್ಕೊಂಡು ಈ ಡ್ಯಾನ್ಸ್ ಮಾಡೋದು ಇದನ್ನು ತಪ್ಪು ಅನ್ನೋ ಉದ್ದೇಶಕ್ಕೇ ಸಹ ಅವ್ರನ್ನ ನಾನು ಇವಾಗ ಶಿಸ್ತು ಕ್ರಮಕ್ಕೆ ಒಳಪಡಿಸಿರೋದು. ಇಲ್ಲ, ಖಂಡಿತವಾಗ್ಲೂ ಎಣ್ಣೆ ಪ್ಯಾಕೆಟ್ ಅನ್ನೋದು ಯಾರಾದರೂ ಈ ಥರ ನೌಕರರು ಅವ್ರಿಗೆ ಈ ಥರ ತರವಲ್ಲವಾದ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಈ ಥರ ಇರುತ್ತೆ. ಇವಾಗ ನನಗೆ ಮಧ್ಯಾಹ್ನ ಗೊತ್ತಾಗಿತ್ತು, ಇವಾಗ ಸಾಯಂಕಾಲ ಆ್ಯಕ್ಷನ್ ಆಯಿತು. ಈ ಹಾಸ್ಟೆಲ್ಗಳಂತ ನೀವು ಜನರಲೈಸ್ ಮಾಡೋದಕ್ಕಾಗಲ್ಲ. ಆ ಥರ ಇವಾಗ ಇಲ್ಲಿ ನಡೆದಿದೆ ಮಧ್ಯಾಹ್ನ, ಅದು 2 ವರ್ಷ ಹಿಂದೆ ನಡೆದಿರೋ ಘಟನೆ ಅಂತ ಹೇಳ್ಬಿಟ್ಟು ಇವಾಗ ಪರಿಶೀಲನೆಯಲ್ಲಿ ಕಂಡು ಬಂದಿದೆ. 2 ವರ್ಷ ಆಗಲಿ 3 ವರ್ಷ ಆಗಲಿ ಅದನ್ನು ಖಂಡಿತವಾಗ್ಲೂ ಆ್ಯಕ್ಷನ್ನ ಮಾಡ್ತೀವಿ. ಇವಾಗ ನನಗೆ ಮಧ್ಯಾಹ್ನ ವಿಡಿಯೋ ಬಂತು, ನಾನು ಇವಾಗ ಖುದ್ದು ನಾನೇ ಭೇಟಿ ಮಾಡಿದ್ದೀನಿ, ಆಕ್ಷನ್ ಮಾಡಿದ್ದೀನಿ. ಜನರಲೈಸ್ ಮಾಡಬಾರ್ದು. ಇವಾಗ ಈ ಘಟನೆ ಹೇಳಿದ್ರೆ ನಾನು ಇಲ್ಲಿಗೆ ಬಂದು ಖುದ್ದು ಪರಿಶೀಲನೆ ಮಾಡಿ ನಿಮ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ಇಂಥ ಹಾಸ್ಟೆಲಲ್ಲಿ ಇಂಥ ಘಟನೆ ನಡೆದಿದೆ ಅಂತ ದಯವಿಟ್ಟು ಹೇಳಿ. ಜನರಲ್ ಆಗಿ ತಾವು ಎಲ್ಲ ಒಂದೇ ಇದರಲ್ಲಿ ನಾವು ಮಾತಾಡೋಕ್ಕಾಗಲ್ಲ. ಇವಾಗ ಇಂಥ ಹಾಸ್ಟೆಲಲ್ಲಿ ಹಿಂಗೆ ನಡೆದಿದೆ, ಇವಾಗ ಈ ಹಾಸ್ಟೆಲಲ್ಲಿ ನಡೆದಿದ್ರೆ ತಾವು ಮಾತಾಡೋಕ್ಕಿಂತ ಮುಂಚೆನೆ ನಾನು ಪ್ರತಿಯೊಂದನ್ನು ಏನೇನು ನಡೆದಿದೆ ಏನಾಗಿದೆ ಅನ್ನೋದನ್ನ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಅದು ಏನು ಕ್ರಮ ತಗೊಂಡಿದ್ದೀನಿ ಅಂತಲೂ ತಿಳಿಸಿದ್ದೀನಿ. ಆ ಥರದ್ದು ಏನಾದರೂ ಇಂಥ ಹಾಸ್ಟೆಲಲ್ಲಿ ಹಿಂಗೆ ಸಮಸ್ಯೆ ಆಗಿದೆ ಸರ್ ಅಂತ ತಿಳಿಸಿ, ಖಂಡಿತವಾಗ್ಲೂ ಅದಕ್ಕೆ ಏನು ಮಾಡಿದ್ದೀನಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಮಗೂ ಹೇಳಿಕೆ ಕೊಡ್ತೇನೆ. ಮದ್ಯಪಾನ ಸೇವಿಸಿ ಹಾಸ್ಟೆಲ್ಗೆ ಬಂದಿದ್ದಾರೆ, ಅಲ್ಲಿ ಮೊಬೈಲಲ್ಲಿ ಒಂದು ಹಾಡನ್ನು ಹಾಕ್ಕೊಂಡು ಅದಕ್ಕೆ ಟ್ಯೂನ್ಗೆ ಕುಣಿತಾ ಇದ್ದಾರೆ ಅನ್ನೋದು ಒಂದು ವಿಡಿಯೋ ತುಣುಕು ನನಗೆ ಬಂದಿತ್ತು. ಅದ್ರ ಮೇಲೆ ನಮ್ಮ ಸಹಾಯಕ ನಿರ್ದೇಶಕರನ್ನು ಮಧ್ಯಾಹ್ನನೇ ಹೋಗಿ ಪರಿಶೀಲನೆ ಮಾಡಿ ಕಳಿಸ್ಕೊಟ್ಟಿದ್ದೆ. ನಾನು ಇನ್ನೊಂದು ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಬೆಂಗಳೂರವರಿಂದ ಪರಿಶಿಷ್ಟ ಜಾತಿ ನಿರುದ್ಯೋಗಿಗಳಿಗೆ ಈ SI ಟ್ರೈನಿಂಗ್ ಕೊಡೋದಕ್ಕೆ ನಮ್ಮ ರೇನ್ಮಾಕ್ನಹಳ್ಳಿ ಗುಡಿಬಂಡೆ ತಾಲೂಕು ಹತ್ರ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ದಾಖಲಾತಿ ಪರಿಶೀಲನೆ ಮಾಡೋದಕ್ಕೆ ಅಲ್ಲಿ ಹೋಗಿದ್ದೆ. ಅದನ್ನು ಮುಗಿಸ್ಕೊಂಡು ನಾನೇ ಹೋಗಬೇಕು, ಇದನ್ನು ಪರಿಶೀಲನೆ ಮಾಡಬೇಕನ್ನಿಸ್ತು. ನಾನು ಖುದ್ದು ಬಂದೆ, ಪರಿಶೀಲನೆ ಮಾಡಿದ್ದೀನಿ. ನಿರಾದಾಕ್ಷಿಣ್ಯವಾಗಿ ಸ್ಥಳದಲ್ಲೇ ನಾನು ಏನು ಕ್ರಮ ತಗೊಂಡಿದ್ದೀನಿ ಅಂತ ತಮ್ಮ ಮೀಡಿಯಾಗೂ ಸಹ ತಿಳಿಸಿದ್ದೀನಿ. ಆ ಥರ ಎಲ್ಲೇ ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸಲ್ಲಿ ಏನಾದರೂ ಸಮಸ್ಯೆಗಳಾದರೆ ಖಂಡಿತವಾಗ್ಲೂ ನಿರಾದಾಕ್ಷಿಣ್ಯವಾಗಿ ಕ್ರಮ ಇರುತ್ತೆ. ಅದರಲ್ಲಿ ಮುಲಾಜ್ ಇರೋದಿಲ್ಲ, ಟೈಮೂ ಆಗಲ್ಲ. ಇಮಿಡಿಯೇಟ್ ಸ್ಪಾಟಲ್ಲೇ ಆ ಥರದ್ದು ಏನಾದರೂ ಮೇಲ್ನೋಟಕ್ಕೆ ಸತ್ಯಾಸತ್ಯತೆಗಳನ್ನು ಕಂಡು ಬಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ನಿರಾದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ದಯವಿಟ್ಟು ನೀವು ಸಹ ಬೇರೆ ಯಾವುದಾದ್ರೂ ಹಾಸ್ಟೆಲ್ಗಳಲ್ಲಿ ಆ ಥರದ್ದು ಏನಾದ್ರು ನಡೀತಾ ಇದ್ದರೆ ನನ್ನ ಗಮನಕ್ಕೆ ತಗೊಬನ್ನಿ, ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ.